ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇರುವಂಥ ಕತೆ ಬೆಂಗಳೂರಲ್ಲೇ ಒಬ್ಬ ಡೆಲಿವರಿ ಬಾಯ್ಗಾಗಿರುವಂಥ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್. ಆ ಡೆಲಿವರಿ ಬಾಯ್ ಹೆಸರು ಅರವಿಂದ್ ಪ್ರತಿದಿನ ಕಾಲೇಜ್ ಮುಗಿದ್ಮೇಲೆ ಪಾರ್ಟ್ ಟೈಮ್ ಜಾಬ್ ಅಂತ ಡೆಲಿವರಿ ಜಾಬ್ ಮಾಡ್ತಾ ಇರ್ತಾನೆ. ಇವನು ಯಾವುದೇ ತರಹದ ಈ ಫುಡ್ ಡೆಲಿವರಿ ಆ್ಯಪ್ಸ್ಗಳೇನಿದೆಯೋ ಈ ರೀತಿ ಆ್ಯಪ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಇವನು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಸ್ಟೋರಲ್ಲಿ. ಆ ಸ್ಟೋರಲ್ಲಿ ಅವ್ರು ಏನೇನೆಲ್ಲ ಐಟಮ್ಗಳನ್ನ ಕೊಡ್ತಾರೋ, ಯಾವ ಕಾಂಟ್ಯಾಕ್ಟ್ ನಂಬರು, ಯಾವ ಅಡ್ರೆಸ್ನ ಕೊಡ್ತಾರೋ ಅಲ್ಲಿಗೆ ಆ ಒಂದು ವಸ್ತುನ ಹೋಗಿ ಡೆಲಿವರಿ ಮಾಡ್ಬಿಟ್ಟು ಬರಬೇಕಾಗಿತ್ತು. ಇದಿಷ್ಟು ಅರವಿಂದ್ ಮಾಡ್ತಿದ್ದಂಥ ಕೆಲಸ ಆಗಿತ್ತು. ಇವನ ಡೆಲಿವರಿ ಟೈಮಿಂಗ್ಸ್ ಇದ್ದಿದ್ದು ರಾತ್ರಿ 11 ಗಂಟೆವರೆಗೂ. ಆದರೆ ಎಕ್ಸ್ಟ್ರಾ ಅವರ್ ಕೆಲಸ ಮಾಡಿದ್ರೆ ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವನು 12 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದ. ಆದರೆ ಇವನಿಗೇನಾದರೂ ಟಯರ್ಡ್ ಆಗಿದೆ ಅಂತ ಅನಿಸಿದ್ರೆ ಅಥವಾ ಬೆಳಗ್ಗೆ ಕಾಲೇಜ್ಗೆ ಬೇಗ ಹೋಗಬೇಕು ಅಂತ ಏನಾದರೂ ಇದ್ದರೆ ಇವನು ಬೇಗನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ದ. ಮನೆಯಿಂದ ಇವನು ಕೆಲಸ ಮಾಡ್ತಿದ್ದಂಥ ಜಾಗಕ್ಕೆ ತುಂಬ ದೂರ ಏನಿರಲಿಲ್ಲ. ಅದೇ ಒಂದು ಧೈರ್ಯದಲ್ಲಿ ಇವನು ರಾತ್ರಿ ಲೇಟ್ ಆದರೂ ಕೂಡ ಅಲ್ಲೇ ಇರ್ತಾ ಇದ್ದ. ಇದೇ ಒಂದು ಕಾರಣಕ್ಕೆ ಎಲ್ಲ ವರ್ಕರ್ಸು ಮನೆಗೆ ಹೋಗಿದ್ರು ಕೂಡ ಇವನು ಓನರ್ ಜೊತೆ ಅದೇ ಸ್ಟೋರಲ್ಲಿ ರಾತ್ರಿ 12 ಗಂಟೆವರೆಗೂ ಇರ್ತಾ ಇದ್ದ. ಅರವಿಂದ್ ಕೆಲಸ ಮಾಡ್ತಾ ಇದ್ದಂಥ ಸ್ಟೋರ್ ಇದ್ದಿದ್ದು ಬೆಂಗಳೂರಿನ ಹೊರವಲಯದಲ್ಲಿ. ಈಗ ಅದೇ ಜಾಗಗಳಲ್ಲಿ ಎಷ್ಟೋ ಕಂಪನಿಗಳು ಕೂಡ ಬಿಲ್ಡ್ ಆಗಿದಾವೆ. ಹೀಗೆ ಒಂದಿನ ಸಂಜೆ ಅರವಿಂದ್ ಲೇಟ್ ಆಗಿ ಕೆಲ್ಸಕ್ಕೆ ಬರ್ತಾನೆ. ಅರವಿಂದ್ ನನಗೆ ಒಂದಷ್ಟು ಕಾಲೇಜ್ ಕೆಲಸಗಳಿತ್ತು, ಲೇಟ್ ಆಯ್ತು, ಪರವಾಗಿಲ್ಲ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಓನರ್ ಸರಿ ಅಂತಾನು ಹೇಳ್ತಾನೆ. ಅವತ್ತು ಜಾಸ್ತಿ ಡೆಲಿವರೀಸ್ ಇರಲಿಲ್ಲ, 1-2 ಡೆಲಿವರಿ ಇರುತ್ತೆ. ಅದನ್ನ ಮುಗಿಸ್ಕೊಂಡು ಬಂದು ಇವನು ಸ್ಟೋರಲ್ಲಿ ಕೂತಿರ್ತಾನೆ. ಸರಿ ಸುಮಾರು 11 ಗಂಟೆ ಹೊತ್ತಿಗೆ ಆ ಸ್ಟೋರಲ್ಲಿ ಕೆಲಸ ಮಾಡ್ತಿದ್ದವರು ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಅವತ್ತು ಓನರ್ ಕೂಡ ಬೇಗ ಮನೆಗೆ ಹೋಗಿರ್ತಾನೆ. ಸ್ಟೋರಲ್ಲಿ ಇದ್ದಿದ್ದು ಅರವಿಂದ್ ಒಬ್ನೇ. ಯಾವುದೇ ಆರ್ಡರ್ಸ್ ಬಂದ್ರು ಕೂಡ ಇವನೇ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿ ಕೊಡ್ಬೇಕಿತ್ತು. ಸಮಯ ಸರಿ ಸುಮಾರು 11:25. ಅರವಿಂದ್ ಒಬ್ನೇ ಫೋನ್ ನೋಡ್ಕೊಂತ ಕೂತಿರ್ತಾನೆ. ಸಮಯ ಸರಿ ಸುಮಾರು 11:30 ಆಗ್ತಾ ಇರತ್ತೆ. ಈ ಒಂದು ಸಮಯಕ್ಕೆ ಆ ಸ್ಟೋರ್ಗೆ ಒಬ್ಳು ಮಹಿಳೆ ಎಂಟರ್ ಆಗ್ತಾಳೆ. ಅರವಿಂದ್ಗೆ ಆ ಹೆಂಗಸನ್ನ ನೋಡಿದಾಗ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಬೆಂಗಳೂರಿನ ಔಟ್ಸ್ಕಟ್ ಅಲ್ಲಿರುವಂತ ಆ ಒಂದು ಸ್ಟೋರ್ಗೆ ರಾತ್ರಿ ಹೊತ್ತು ಯಾರೂ ಕೂಡ ಹೋಗೋದಿಲ್ಲ. ಆದ್ರೆ ಆ ಹೆಂಗಸು ಹೆಂಗೆ ಡೋರ್ ಓಪನ್ ಮಾಡಿ ಬರ್ತಿದ್ದಾರೆ ಅಂತ ನೋಡಿದಾಗ ಅರವಿಂದ್ಗೆ ನಿಜವಾಗ್ಲೂ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅವನ್ಗೆ ಭಯ ಆಗೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅವರು ದುಡ್ಡು ಕೊಡುವಂತ ಹೆದರಿಸಬಹುದು ಅಥವಾ ಕಳ್ತನ ಮಾಡುವಂತ ಉದ್ದೇಶ ಇಟ್ಕೊಂಡು ಬಂದಿರಬಹುದು ಅಂತ. ಆದ್ರೆ ಅವನ್ಗೆ ಅಲ್ಲೊಂದು ಟ್ವಿಸ್ಟ್ ಕಾದಿತ್ತು. ಆ ಹೆಂಗಸು ಸ್ಟೋರ್ ಒಳಗೆ ಬರೋದಲ್ದೆ ಅವಳು ಇವನ್ ಎದುರುಗಡೆನೆ ಬಂದು ನಿಂತ್ಕೋತಾಳೆ. ಆ ಹೆಂಗಸನ್ನ ನೋಡ್ತಿದ್ದಂಗೆ ಅರವಿಂದ್ ಕೈ ನಡುಗೋದಕ್ಕೆ ಶುರು ಆಗುತ್ತೆ. ಯಾಕೆ ಗೊತ್ತಾ? ಆ ಹೆಂಗಸನ್ನ ನೋಡೋದಕ್ಕೆ 35-40 ವರ್ಷದ ರೀತಿ ಕಾಣಿಸ್ಕೊಳ್ತಾ ಇದ್ಲು. ಆದ್ರೆ ಅವಳ ಕಣ್ಣನ್ನ ನೋಡಿದಾಗ ಅವಳ ಕಣ್ಣು ಸುತ್ತಮುತ್ತ ಒಂದು ರೀತಿ ಕಪ್ಪಾಗಿ ಕಲೆಗಳಾಗಿತ್ತು. ಇದನ್ನ ನೋಡ್ತಿದ್ದಂತ ಅರವಿಂದ್ಗೆ ತುಂಬಾನೇ ಭಯ ಆಗ್ತಾ ಇತ್ತು. ಧೈರ್ಯ ಮಾಡಿ ಮೇಡಮ್ ನಿಮ್ಗೆ ಏನ್ ಬೇಕು ಅಂತಾನು ಕೂಡ ಕೇಳ್ತಾನೆ. ಆದ್ರೆ ಆ ಹೆಂಗಸು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಅವಳು ಡೋರ್ ಕಡೆಗೆ ತಿರುಗಿ ವಾಪಸ್ ಹೊರಗಡೆ ಹೊರಟೋಗ್ತಾಳೆ. ಇದನ್ನ ನೋಡಿದಂತ ಅರವಿಂದ್ಗೆ ಶಾಕ್ ಆಗುತ್ತೆ. ಕೆಲವು ನಿಮಿಷಗಳಲ್ಲಿ ನಡೆದಂತ ಈ ಒಂದು ಘಟನೆ ಅವನ ಮನಸ್ಸಲ್ಲಿ ಭ್ರಮೆ ಅನ್ನೋ ರೀತಿ ಅವನಿಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ತುಂಬಾ ತಲೆ ಕೆಡಿಸ್ಕೊಂಡು ಅಟ್ಲೀಸ್ಟ್ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಾನೆ. ಆ ಒಂದು ಸಮಯಕ್ಕೆ ಒಂದು ಕಾಲ್ ಕೂಡ ಬರುತ್ತೆ. ಕಾಲ್ ಪಿಕ್ ಮಾಡ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಪಿಕ್ ಮಾಡ್ತಾನೆ. ಆಮೇಲೆ ಗೊತ್ತಾಗತ್ತೆ ಇವನ್ಗೆ ಆರ್ಡರ್ ಕಾಲ್ ಬಂದಿದೆ ಅಂತ. ಕಾಲ್ ಪಿಕ್ ಮಾಡಿದ್ದಕ್ಕೆ ಆರ್ಡರ್ ಕೂಡ ಪ್ಲೇಸ್ ಆಗುತ್ತೆ. ಅವತ್ತು ರಾತ್ರಿ ಇವನು ಆ ಡೆಲಿವರಿ ಮಾಡಿ ಮನೆಗೆ ಹೋಗ್ಬೇಕಾಗಿತ್ತು. ಇವನಿಗೆ ಮೊದಲೇ ಅವನ ಸ್ಟೋರಲ್ಲಿ ನಡೆದಂತ ಒಂದು ಘಟನೆಯಿಂದ ತುಂಬಾನೇ ಕನ್ಫ್ಯೂಷನ್ ಹಾಗೆ ಭಯ ಉಟ್ಕೊಂಡಿತ್ತು. ಇವನ್ಗೆ ಲಾಸ್ಟ್ ಡೆಲಿವರಿ ಮಾಡೋದಕ್ಕೂ ಕೂಡ ಆ ಭಯನೇ ಅವನ ಮನಸ್ಸಲ್ಲಿ ಟ್ರಾವೆಲ್ ಆಗ್ತಾ ಇತ್ತು. ಅವನಿಗೆ ಇದನ್ನ ಯಾರ ಹತ್ರ ಹಂಚ್ಕೋಬೇಕು ಅನ್ನೋದನ್ನು ಗೊತ್ತಾಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಯಾರತ್ತಾದ್ರೂ ಹೇಳ್ಕೊಂಡಿದ್ರೆ ಅವನಿಗೆ ಆಗ್ತಾ ಇದ್ದಿದ್ದ ಭಯ ಕಮ್ಮಿ ಆಗ್ತಾ ಇತ್ತು. ಅಟ್ಲೀಸ್ಟ್ ಓನರ್ಗೆ ಹೇಳಿ ಲಾಸ್ಟ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬೋದಿತ್ತು. ಆದರೆ ಇವನು ಮಾಡಿದ ದೊಡ್ಡ ತಪ್ಪು ಏನು ಅಂತಂದರೆ ಆ ಆರ್ಡರ್ನ ಪ್ಲೇಸ್ ಮಾಡ್ಕೊಂಡಿದ್ದು. ಯಾಕೆ ಗೊತ್ತಾ? ಅಂಥದೇ ಒಂದು ರೋಚಕ ಅನುಭವ ಅವನಿಗೆ ಆ ಡೆಲಿವರಿ ಮಾಡಬೇಕಾದ್ರೆ ಆಗುತ್ತೆ. ಅದೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸಮಯ ಸರಿ ಸುಮಾರು 11:55. ಅರವಿಂದ್ ಪಾರ್ಸಲ್ನ ತಗೊಂಡು ಡೆಲಿವರಿ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವನಿಗೆ ಒಂದು ಕ್ಲಾರಿಫಿಕೇಶನ್ ಸಿಗತ್ತೆ. ಅದೇನು ಅಂತಂದರೆ ಅವನು ಇಲ್ಲಿವರೆಗೂ ಆ ಒಂದು ಅಡ್ರೆಸ್ಗೆ, ಆ ಒಂದು ಅಪಾರ್ಟ್ಮೆಂಟ್ಗೆ ಡೆಲಿವರಿ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಆ ಒಂದು ಅಪಾರ್ಟ್ಮೆಂಟ್ನ ಅಡ್ರೆಸ್ ಸಿಕ್ಕಿರೋದು. ಇವನ್ಗೆ ಭಯ ಆಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಅಟ್ಲೀಸ್ಟ್ ಆ ಪಾರ್ಸಲ್ನ ಡೆಲಿವರಿ ಮಾಡ್ಬಿಟ್ಟು ಬರೋಣ ಅಂತ ಆ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಆ ಒಂದು ಅಪಾರ್ಟ್ಮೆಂಟ್ ತುಂಬಾ ಹಳೇದ ರೀತಿ ಇತ್ತು. ಹಾಗೆ ಇವನು ಅಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಅಡ್ರೆಸ್ ಅಲ್ಲಿ ಇದ್ದಂತ ರೂಮ್ ನಂಬರ್ 114. ಅಟ್ಲೀಸ್ಟ್ ಇವನು ಲಿಫ್ಟ್ ಅಲ್ಲಿ ಆದ್ರೂ ಹೋಗ್ಬೋದಿತ್ತು. ಆದ್ರೆ ಇವನ್ ತಲೆಯಲ್ಲಿ ಏನ್ ನೋಡ್ತಿತ್ತು ಅಂತ ಗೊತ್ತಿಲ್ಲ. ಇವನು ಸ್ಟೆಪ್ಸ್ ಹತ್ತೋದಕ್ಕೆ ಶುರು ಮಾಡ್ತಾನೆ. ಇವನು ಸ್ಟೆಪ್ಸ್ ಹತ್ತೋದಕ್ಕೆ ಶುರು ಮಾಡ್ದಾಗಿಂದನು ಮೇಲೆ ರೂಮ್ ತಲುಪೋವರೆಗೂ
ಅವನಿಗೆ ಆದಂಥ ಅನುಭವಗಳು ಒಂದೊಂದಲ್ಲ. ಅವನು 2ನೇ ಫ್ಲೋರ್ಗೆ ಬರ್ತಾ ಇದ್ದಂಗೆ ಅವನಿಗೆ ಅರ್ಥ ಆಗತ್ತೆ ಅಲ್ಲಿ ಅರ್ಧಕ್ಕರ್ಧ ಮನೆಗಳು ಖಾಲಿ ಇದಾವೆ ಅಂತ. ಅದಕ್ಕೆ ಅಲ್ಲಿ ಕೆಲವೊಂದು ಶಬ್ದಗಳು ಕೇಳೋದಕ್ಕೆ ಶುರುವಾಗ್ತಾ ಇತ್ತು. ಎಷ್ಟೋ ಕಡೆ ವಿಂಡೋಗಳು ಜೋರಾಗಿ ಶಬ್ದ ಮಾಡ್ತಾ ಇತ್ತು. ಇವನು ಆ ಶಬ್ದಗಳು ಎಲ್ಲಿಂದ ಬರ್ತಿದೆ ಅಂತ ನೋಡೋದಕ್ಕೂ ಕೂಡ ಹೆದರ್ಕೊಳ್ತಿದ್ದ. ಯಾಕೆ ಅಂತಂದ್ರೆ ಆ ಒಂದು ಡಿಸ್ಟರ್ಬಿಂಗ್ ಶಬ್ದಗಳು ಇವನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇತ್ತು. ನಂಬರ್ 114 ಅರವಿಂದ್ ರೂಮ್ ಹತ್ರ ಬರ್ತಾನೆ. ಇವನು ಎಷ್ಟೇ ಸಲ ಬೆಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆ ಒಂದು ಮನೆಯಿಂದ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಅಕ್ಕಪಕ್ಕ ತಿರುಗಿ ನೋಡಿದ್ರೆ ಉಳಿದಂತ ಎಲ್ಲಾ ಮನೆಗಳಲ್ಲೂ ಯಾರಾದ್ರೂ ಇದರ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ಆ ಮನೆಗಳು ತುಂಬಾ ಹಿಂದೆನೆ ಪಾಳ್ ಬಿದ್ದಿರೋ ರೀತಿ ಭಯಾನಕವಾಗಿ ಕಾಣಿಸ್ಕೊಳ್ತಾ ಇತ್ತು. ಆದ್ರೂ ಇವನ್ ಡೆಲಿವರಿ ಮಾಡಿ ಫಸ್ಟ್ ಹೊಟ್ಟೋಗೋಣ ಅಂತ ಮತ್ತೆ ಮತ್ತೆ ಡೋರ್ ತಟ್ಟೋದಕ್ಕೆ ಶುರು ಮಾಡ್ತಾನೆ. ಮನೆಯಿಂದ ರೆಸ್ಪಾನ್ಸ್ ಬರುತ್ತೆ. ಆಗ ಇವನ್ಗೆ ಸಮಾಧಾನ ಆಗತ್ತೆ, ಅಬ್ಬಾ ಅಟ್ಲೀಸ್ಟ್ ಈ ಮನೇಲಿ ಯಾರೋ ಇದಾರೆ ಅಂತ. ಮನೆ ಒಳಗಿಂದ ಒಂದು ಲೇಡಿ ಧ್ವನಿ ಬರುತ್ತೆ, ಪುಟ ಆರ್ಡರ್ನ ಟೇಬಲ್ ಮೇಲಿಟ್ಟು ಹೊರಟೋಗು ಅಂತ. ಆಗ ಅರವಿಂದ್ಗೆ ಒಂಥರ ಅನ್ಸುತ್ತೆ, ಇದುವರೆಗೂ ಯಾರು ಕೂಡ ನನ್ನ ಒಳಗಡೆ ಬಂದು ಆರ್ಡರ್ ಇಟ್ಟೋಗು ಅಂತ ಹೇಳಿರ್ಲಿಲ್ಲ, ಎಲ್ಲೋ ಹೊರಗಡೆ ಬಂದು ತಗೊಂಡು ಹೋಗ್ತಾ ಇದ್ರು. ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಅಟ್ಲೀಸ್ಟ್ ಡೆಲಿವರಿ ಮಾಡೋಣ ಅಂತ ಅವನು ಆರ್ಡರ್ನ ತಗೊಂಡು ಟೇಬಲ್ ಮೇಲೆ ಇಡ್ತಾನೆ. ಭಯದಲ್ಲೇ ಆರ್ಡರ್ನ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟವನಿಗೆ ಫ್ಲಾಶ್ ಆಗತ್ತೆ, ಇದು ಕ್ಯಾಶ್ ಆನ್ ಡೆಲಿವರಿ, ನಾನು ಅವ್ರ ಹತ್ರ ದುಡ್ಡು ತಗೊಳ್ಬೇಕು ಅಂತ. ಮನೆಯಲ್ಲಿ ಪ್ರಾಪರ್ ಆಗಿ ಬೆಳಕಿಲ್ಲ, ಒಂಥರ ಡಿಮ್ ಆಗಿದೆ. ಆ ಲೇಡಿ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆಗ ಇವನು ಜೋರಾಗಿ ಕೇಳ್ತಾನೆ, ಮೇಡಮ್ ನಾನು ದುಡ್ಡು ಕೊಟ್ಬಿಡಿ, ನಾನು ಹೊರಟೋಗ್ತೀನಿ ಅಂತ. ಆಗ ಇವನ್ಗೆ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಆ ಧ್ವನಿ ಎಲ್ಲಿಂದ ಬಂತು, ಅಟ್ಲೀಸ್ಟ್ ನನಗೆ ದುಡ್ಡು ಕೊಟ್ರೆ ಸಾಕು ಅಂತ ಕಿಚನ್ ಕಡೆಗೆ ಹೋಗ್ತಾನೆ. ಕಿಚನ್ ಎಂಟ್ರೆನ್ಸ್ಗೆ ಒಂದು ಸ್ಕ್ರೀನ್ ಇತ್ತು. ಆ ಸ್ಕ್ರೀನ್ ನ ತೆಗ್ದಂತ ಅರವಿಂದ್ ಎದ್ನೋ ಬಿದ್ನೋ ಅಂತ ಕಿರ್ಚಾಡ್ತಾ ಮೆಟ್ಲಿಂದ ಕೆಳಗೆ ಓಡೋಗ್ತಾನೆ. ಅವನ್ ಅಷ್ಟೊಂದು ಕಿರ್ಚ್ಕೊಂಡು ಓಡೋಗೋ ಅಂತದ್ ಏನ್ ನೋಡ್ದ ಅಂತ ನಾನ್ ನಿಮಗ್ ಹೇಳ್ತೀನಿ, ಬನ್ನಿ. ಇವನು ಸ್ಕ್ರೀನ್ ನ ಸರಿಸ್ತಿದ್ದಂಗೆ ಅಲ್ಲೊಂದು ಲೇಡಿ ಕಾಣಿಸ್ಕೊಳ್ತಾಳೆ. ಆ ಲೇಡಿ ಯಾರು ಗೊತ್ತಾ, ಅವನ ಸ್ಟೋರ್ಗೆ ಕೆಲವು ನಿಮಿಷಗಳ ಹಿಂದೆ ಬಂದಿದ್ಲಲ್ವಾ, ಅದೇ ಲೇಡಿ. ಆದ್ರೆ ಇಲ್ಲಿ ಅವಳು ತುಂಬಾನೇ ವಿಕಾರವಾದ ಆಕಾರದಲ್ಲಿ ಕಾಣಿಸ್ಕೊಳ್ತಾಳೆ. ಅವಳ ಕಣ್ಣೆಲ್ಲ ಒಂಥರ ಕಪ್ಪಾಗಿತ್ತು, ಹಾಗೆ ಅವಳ ಮುಖ ಎಲ್ಲ ಒಂಥರ ಸುಕ್ಕಾಗಿರೋ ರೀತಿ ಕಾಣಿಸ್ತಾ ಇತ್ತು. ಜೊತೆಗೆ ಅವಳ ಎಡಭಾಗದ ಕಣ್ಣತ್ರ ರಕ್ತ ಸೋರ್ತಾ ಇರೋ ರೀತಿ ಕಾಣಿಸುತ್ತೆ. ಇದನ್ನೆಲ್ಲ ಕೇಳ್ತಾ ಇರ್ಬೇಕಾದ್ರೆ ನನಗೊಂದಷ್ಟು ಪ್ರಶ್ನೆಗಳು ಬಂತು. ಅವನಷ್ಟೆಲ್ಲಾ ಕಿರ್ಚ್ಕೊಂಡು ಹೊರಗಡೆ ಓಡ್ ಬರ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ಆ ಬಿಲ್ಡಿಂಗ್ ಅಲ್ಲಿ ಯಾರು ಕೂಡ ಬಂದು ನೋಡ್ಲಿಲ್ವಾ? ಆದ್ರೆ ನನ್ ಪ್ರಶ್ನೆಗೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಅದೇನ್ ಗೊತ್ತಾ, ಇಷ್ಟೆಲ್ಲ ಆದ್ಮೇಲೆ ಅರವಿಂದ್ ಮನೆಗೆ ಹೋಗಿ ಹೆದರ್ಕೊಂಡು ಮಲ್ಕೊಂಡಿರ್ತಾನೆ. ಬೆಳಗಿನ ಜಾವ ಸ್ಟೋರ್ ಓನರ್ ಅರವಿಂದ್ಗೆ ಕಾಲ್ ಮಾಡ್ತಾನೆ. ಸ್ಟೋರ್ ಓನರ್ ಅರವಿಂದ್ನ ನೀನೀಗ ಇಮಿಡಿಯೇಟ್ಲಿ ಈ ಸ್ಟೋರ್ ಹತ್ರ ಬರಬೇಕು ಅಂತ ಕರ್ಸ್ಕೋತಾನೆ. ಓನರ್ ಲಾಕರ್ಗಳಿಗೆ ಸರಿಯಾಗಿ ಬೀಗ ಹಾಕ್ತೆ ಹಂಗೆ ಬಿಟ್ಟೋಗಿದ್ಯಾ ಅಂತ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಗ ಅರವಿಂದ್ ರಾತ್ರಿ ನಡೆದಂತ ಎಲ್ಲಾ ಘಟನೆಗಳನ್ನ ವಿವರವಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಅರವಿಂದ್ ಓನರ್ ಹತ್ರ ಎಲ್ಲ ಹೇಳ್ಕೊಂಡಾಗ, ಏನೋ ಹೇಳ್ತಾ ಇದ್ಯಾ, ಈ ರೀತಿ ನಡೆಯೋದಕ್ಕೆ ಸಾಧ್ಯನಾ ಅಂತ ಓನರ್ ಕೇಳ್ತಾನೆ. ಆಗ ಅರವಿಂದ್, ನಿಜವಾಗ್ಲೂ ನನ್ನ ಕಣ್ಣಾರೆ ಆ ಒಂದು ಲೇಡಿನ ನಾನು ನೋಡಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ಆ ಓನರ್, ಅಟ್ಲೀಸ್ಟ್ ನಿನ್ಗೆ ಯಾವ ನಂಬರಿಂದ ಕಾಲ್ ಬಂದಿತ್ತೋ ಅದನ್ನಾದ್ರೂ ಹೇಳು, ನಾವು ನಂಬರ್ ಹಾಕಿ ಸರ್ಚ್ ಮಾಡೋಣ ಅಂತ ಆ ನಂಬರ್ನ ತಗೊಂಡೋಗಿ ಸರ್ಚ್ ಮಾಡ್ತಾರೆ. ಆಗ ಅಲ್ಲಿ ಬಂದಂತ ಹೆಸರು ಲೀಲಾ ಕುಮಾರಿ ಎಸ್ ಅಂತ. ಆ ಲೇಡಿಯ ಹೆಸರು ಕೂಡ ಲೀಲಾ ಕುಮಾರಿ ಎಸ್ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಬಾ ಅದೇನಾಗುತ್ತೋ ಗೊತ್ತಿಲ್ಲ, ಆ ಲೊಕೇಶನ್ಗೆ ಹೋಗೋಣ ಅಂತ ಅರವಿಂದ್ನ ಕರ್ಕೊಂಡು ಓನರ್ ಆ ಲೊಕೇಶನ್ ಹತ್ರನೂ ಹೋಗ್ತಾನೆ. ಬೆಳಗಿನ ಜಾವ ಆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ನೋಡಿದಾಗ ಇವನ್ ಹೋದಂತ ಅಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಹಾಂಟೆಡ್ ಆಗಿತ್ತು. ಅರ್ಧ ಹಾಳು ಬಿದ್ದಿತ್ತು. ಇನ್ನರ್ಧ ಭಾಗದ ಆ ಬಿಲ್ಡಿಂಗ್ ಅಲ್ಲಿ ಒಂದಷ್ಟು ಜನ ವಾಸವಾಗಿದ್ರು. ಆದ್ರೆ ಇವನೇನು 114 ಮನೆಗೆ ಹೋಗಿದ್ನೋ ಆ ಮನೇನೂ ಕೂಡ ಹಾಂಟೆಡ್ ಆಗಿತ್ತು. ಆ ಮನೆಯಲ್ಲಿ ಯಾರು ಕೂಡ ವಾಸವಾಗಿರ್ಲಿಲ್ಲ. ಅಲ್ಲೇ ಅಕ್ಕಪಕ್ಕ ಮನೆಯಲ್ಲಿರುವಂತ ಒಂದಷ್ಟು ಜನರ ಹತ್ರ ವಿಚಾರಿಸಿದಾಗ ಆಗ ಗೊತ್ತಾಗತ್ತೆ, ಲೀಲಾ ಕುಮಾರಿ ಎಸ್ ಅನ್ನೋ ಮಹಿಳೆ ಅದೇ 114 ಅನ್ನೋ ರೂಮಲ್ಲಿ ವಾಸವಾಗಿದ್ರು. ಅವರು ಎಷ್ಟು ವರ್ಷಗಳ ಹಿಂದೆ ತಮ್ಮ ಪರ್ಸನಲ್ ರೀಸನ್ಸ್ಗಳಿಂದ ತಮ್ಮ ಪ್ರಾಣವನ್ನ ಬಿಟ್ಟಿದ್ರು ಅನ್ನೋದು ಕನ್ಫರ್ಮ್ ಆಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ಅವನಿಗೆ ಯಾವ ನಂಬರಿಂದ ಆರ್ಡರ್ ಕಾಲ್ ಬಂದಿತ್ತೋ ಅದೇ ನಂಬರ್ನ ಆ ಲೇಡಿ ಬದುಕಿದ್ದಾಗ ಉಪಯೋಗಿಸ್ತಾ ಇದ್ಲಂತೆ. ಈ ಎಲ್ಲ ವಿಷಯವನ್ನ ತಿಳ್ಕೊಂಡಂತ ಅರವಿಂದ್ ಮತ್ತೆ ಅವನ ಓನರ್ ಕಂಪ್ಲೀಟ್ಲಿ ಶಾಕ್ ಆಗ್ತಾರೆ. ಈ ಘಟನೆಗಳೆಲ್ಲ ಆದ್ಮೇಲೆ ಅರವಿಂದ್ಗೆ ಮತ್ತೆ ಯಾವುದೇ ತರಹದ ನೆಗೆಟಿವ್ ಎನರ್ಜೀಸ್ಗಳ ಫೀಲ್ ಆಗೋದಿಲ್ಲ. ಕೆಲವು ವರ್ಷಗಳ ನಂತರ ಅರವಿಂದ್ಗೆ ಇನ್ನೊಂದು ಅನುಭವ ಆಗುತ್ತೆ. ಹಳೆ ಕತೆಗೂ ಇದಕ್ಕೂ ಸಂಬಂಧ ಇಲ್ಲದೆ ಇರಬಹುದು, ಆದ್ರೂ ಕೂಡ ಆ ಒಂದು ಘಟನೆ ಒಂಥರ ವಿಚಿತ್ರವಾಗಿದೆ. ಅದೇನ್ ಗೊತ್ತಾ,
ಅವತ್ತು ಭಾನುವಾರ ರಾತ್ರಿ ಊರಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಅವತ್ತು ಇವನು ಹೈವೇಲಿ ಬರ್ತಾ ಇರ್ಬೇಕಾದ್ರೆ ಹೈವೇ ಪಕ್ಕದಲ್ಲಿ ಒಂದು ಲೇಡಿ ನಿಂತ್ಕೊಂಡಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಇವನು ಮೀಡಿಯಂ ಸ್ಪೀಡಲ್ಲೇ ಇದ್ದಿದ್ರಿಂದ ಸ್ಲೋ ಮಾಡ್ತಾನೆ. ಆಗ ಆ ಲೇಡಿ ಡ್ರಾಪ್ ಕೊಡಿ ಅಂತ ಕೇಳ್ಕೊತಾಳೆ. ಅರವಿಂದ್ಗೆ ಮೊದಲೇ ಒಂದು ಅನುಭವ ಆಗಿದೆ. ಯಾವ ಲೇಡಿ ಮಧ್ಯರಾತ್ರಿ ಇಂಥ ಹೈವೇಲಿ ನಿಂತ್ಕೋತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಳ ಮುಖನ ನೋಡಿದಾಗ ಇವನ್ಗೇನೋ ಒಂಥರ ಕಾಮ್ನೆಸ್ ಫೀಲ್ ಆಗುತ್ತೆ. ಅವಳು ಒಂಥರ 20-25 ವರ್ಷದ ಹುಡುಗಿ ತರ ಕಾಣಿಸ್ಕೊಳ್ತಾ ಇದ್ಲು. ಪಾಪ ಜೆನ್ಯೂನ್ ಇರಬಹುದು ಅಂತ ಅವಳ ಹತ್ರ ಹೋಗಿ ಗಾಡಿನ ನಿಲ್ಲಿಸ್ತಾನೆ. ಆ ಹುಡುಗಿ ಆಗ ಓಡ್ ಬಂದು ಇವನ್ ಗಾಡಿನ ಹತ್ತುತ್ತಾಳೆ. ಪ್ಲೀಸ್ ನನ್ನ ಟೋಲ್ ಹತ್ರ ಹೋಗಿ ಡ್ರಾಪ್ ಮಾಡ್ಬಿಡಿ ಅಂತ ಕೇಳ್ಕೊತಾಳೆ. ಆ ಹುಡುಗಿನ ಡ್ರಾಪ್ ಮಾಡೋದಕ್ಕೆ ಗಾಡಿ ಮೇಲೆ ಹಚ್ಕೊಂಡ್ಮೇಲೆ ಯಾಕೆ ನಿಮ್ಗೆ ಏನಾಯ್ತು, ಇಲ್ಲಿ ಯಾಕೆ ನಿಂತಿದ್ರಿ ಅಂತ ವಿಚಾರಿಸ್ತಾನೆ. ಆಗ ಆ ಲೇಡಿ ನನಗೆ ಬಸ್ ಮಿಸ್ ಆಯಿತು, ನನ್ನ ಕತ್ಲಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿವರೆಗೂ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಎಲ್ಲರೂ ಒಂಥರ ಕೆಟ್ಟದಾಗಿ ನೋಡ್ತಾರೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅರವಿಂದ್ಗೆ ಆಗ ಅದು ನಿಜ ಇರಬಹುದು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಿಗೆ ಈ ಹುಡುಗಿ ಅರವಿಂದ್ ಲೆಫ್ಟ್ ಸೊಂಟದ ಹತ್ರ ಕೈ ಇಡ್ತಾಳೆ. ಅರವಿಂದ್ ತಲೆಗೆ ಏನು ಬರುತ್ತೆ ಅಂತಂದರೆ ಅವನ ಲೆಫ್ಟ್ ಪಾಕೆಟಲ್ಲಿ ಮೊಬೈಲ್ ಇದೆ, ಇವಳು ಕಳ್ತನ ಮಾಡೋದಕ್ಕೇನೋ ಪ್ರಯತ್ನ ಪಡ್ತಿದ್ದಾಳೆ ಅಂತ ಯೋಚನೆ ಬರುತ್ತೆ. ಇವನು ಆ ಕೈನ ಹಿಡ್ಕೊಬಿಡ್ತಾನೆ. ಆ ಕೈನ ಹಿಡ್ಕೊಂಡು ನೋಡಿದಾಗ ಗೊತ್ತಾಗತ್ತೆ ಆ ಕೈ ಪೂರ್ತಿ ರಕ್ತ ಆಗಿರುತ್ತೆ. ಅದು ಒಂಥರ ವಿಚಿತ್ರವಾದ ಕೈ ರೀತಿ ಕಾಣಿಸ್ತಾ ಇರುತ್ತೆ. ಹಾಗೆ ಇನ್ನೊಂದು ವಿಚಿತ್ರ ಏನು ಅಂತಂದರೆ ಆ ಕೈಗಳಲ್ಲಿ ಇರುವಂಥ ಉಗುರುಗಳು ತುಂಬನೇ ಭಯಾನಕವಾಗಿರುತ್ತೆ. ಅದನ್ನು ನೋಡ್ತಿದ್ದಂಗೆ ಆ ಲೇಡಿನ ಇಮಿಡಿಯೇಟ್ಲಿ ಆ ಗಾಡಿಯಿಂದ ಇಳಿಸಿ ಇವನು ಫಾಸ್ಟ್ ಆಗಿ ಹೋಗೋದಕ್ಕೆ ಶುರು ಮಾಡಿಬಿಡ್ತಾನೆ. ಇವನು ಮನೆಗೆ ಬಂದು ನೋಡ್ಕೊಂಡಾಗ ಗೊತ್ತಾಗುತ್ತೆ ಇವನ್ ಸೊಂಟದ ಹತ್ರ ಉದ್ದುದ್ದ ಉಗುರಿಂದ ಮಾರ್ಕ್ಗಳಾಗಿರುತ್ತೆ. ಹಾಗೆ ಅವಳ ಕೈನ ಮುಟ್ಟಿದಂತ ಇವನ ಲೆಫ್ಟ್ ಕೈ ಕೂಡ ರಕ್ತ ಆಗಿರುತ್ತೆ. ನನಗಂತೂ ಥ್ರಿಲ್ ಕೊಡ್ತು. ಇದಾಗಿತ್ತು ಇವತ್ತಿನ ನಿಗೂಢ ಕತೆ. ಇದೇ ರೀತಿಯಾದ ಕತೆಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.